ನಮಸ್ಕಾರ. ಹೆಲ್ತ್ ಕೇರ್ ವಿಶೇಷ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾ ಗೌಡ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಾವು ಮೆಂಟಲ್ ಹೆಲ್ತ್ ಇದ್ರ ಬಗ್ಗೆ ಮಾತಾಡೋಣ. ಮೆಂಟಲ್ ಹೆಲ್ತ್ ಅನ್ನೋದು ಎಲ್ಲರಿಗೂ ಬಹಳ ಬಹಳ ಇಂಪಾರ್ಟೆಂಟ್. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇ ಕೆಲಸ ಮಾಡಬೇಕು, ಅದು ಖುಷಿಯಿಂದ ಮಾಡಬೇಕು, ನಮಗೆ ಸಕ್ಸಸ್ ಸಿಗಬೇಕು ಅಂತಂದ್ರೆ ಫಸ್ಟ್ ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು. ನಾವು ಮಾನಸಿಕವಾಗಿ ಖುಷಿಯಾಗಿರೋದು ಬಹಳ ಇಂಪಾರ್ಟೆಂಟ್. ಮಾನಸಿಕವಾಗಿ ಖುಷಿಯಾಗಿದ್ದಾಗ ನಾವೆಲ್ಲ ಕೆಲಸವನ್ನ ಇಷ್ಟಪಟ್ಟು ಮಾಡ್ತೀವಿ. ಅದರಿಂದ ನಮಗೆ ಸಕ್ಸಸ್ ಸಿಗುತ್ತೆ ಅಂಡ್ ನಮ್ಮ ಮೈಂಡ್ ಕೂಡ ತುಂಬಾನೇ ಪೀಸ್ಫುಲ್ ಆಗಿರುತ್ತೆ. ನಾವು ಕೂಡ ನೆಮ್ಮದಿಯಾಗಿರ್ತೀವಿ. ನಮ್ಮ ಜೊತೆಯಲ್ಲಿ ಇರುವಂತವರನ್ನು ಕೂಡ ಖುಷಿಯಾಗಿ ಇಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀವಿ. ಸೊ ನಮ್ಮ ದೈಹಿಕ ಆರೋಗ್ಯ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತಲೂ ಡಬಲ್ ಇಂಪಾರ್ಟೆಂಟ್ ನಮ್ಮ ಮಾನಸಿಕ ಆರೋಗ್ಯ. ಸೊ ಹಾಗಿದ್ರೆ ನಾವು ಮಾನಸಿಕವಾಗಿ ಕರೆಕ್ಟ್ ಆಗಿದೀವಾ, ನಮ್ಮ ಮೆಂಟಲ್ ಹೆಲ್ತ್ ಸರಿ ಇದೆಯಾ, ನಮಗೆ ಹೇಗೆ ಗೊತ್ತಾಗುತ್ತೆ? ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಚೈಲ್ಡ್ ಸೈಕಾಲಜಿಸ್ಟ್ ಆಗಿರುವಂತ ಶ್ರೀಮತಿ ಅರ್ಪಿತಾ ಮಲ್ಲಾರ್ ಅವರು ಇದ್ದಾರೆ. ಬನ್ನಿ ಅವನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್ ಟು. ನಮಸ್ತೆ, ಥ್ಯಾಂಕ್ ಯು. ಎಸ್ ಮ್ಯಾಮ್. ನಾವು ಖುಷಿಯಾಗಿರ್ಬೇಕು, ಎಲ್ಲಾ ಕೆಲಸಗಳನ್ನು ಖುಷಿಯಿಂದ ಮಾಡಬೇಕು, ಒಂದು ಸಂತೃಪ್ತಿ ಬೇಕು ಅಂತಂದ್ರೆ ನಾವು ಫಸ್ಟ್ ಮಾನಸಿಕವಾಗಿ ಆರೋಗ್ಯವಾಗಿರಬೇಕು. ಬಟ್ ಸಮ್ ಟೈಮ್ಸ್ ನಮ್ಮ ಕೆಲಸದ ಸ್ಟ್ರೆಸ್ ಆಗಿರ್ಬೋದು, ಕುಟುಂಬದಲ್ಲಿರುವಂತಹ ಸಮಸ್ಯೆಗಳು, ಸ್ಟ್ರೆಸ್ ನಿಂದಾಗಿ ಮೆಂಟಲ್ ಪೀಸ್ ಇರೋದಿಲ್ಲ. ಆ ನಾವು 100% ಯಾರು ಹ್ಯಾಪಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಪ್ರಯತ್ನ ಮಾಡ್ತೀವಿ. ಹಂಗಾಗಿ ಸೊ ನಾವು ಮಾನಸಿಕವಾಗಿ ಖುಷಿಯಾಗಿದ್ದೀವಾ ಇಲ್ವಾ ಅನ್ನೋದನ್ನ ಹೇಗೆ ಆಸ್ ಎ ಸೈಕಾಲಜಿಸ್ಟ್ ನೀವು ಹೇಗೆ ಜಡ್ಜ್ ಮಾಡ್ತೀರಾ? ಹೌದು, ಮೆಂಟಲ್ ಹೆಲ್ತ್ ಇವಾಗ ನಾವು ಫಿಸಿಕಲ್ ಹೆಲ್ತ್ಗೆ ನಾವು ಹೇಗೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಇವಾಗ ನಾವು ವೇಟ್ ಲೂಸ್ ಮಾಡಬೇಕಾ ಅಥವಾ ನಾವು ಫಿಟ್ ಆಗಿರ್ಬೇಕಂತ ಎವ್ರಿ ಡೇ ನಾವು ವಾಕಿಂಗ್ ಅಥವಾ ಯೋಗ ಅಥವಾ ಜಿಮ್ಮಿಗೆ ಹೋಗ್ತೀವಿ. ಬಟ್ ಮೆಂಟಲ್ ಹೆಲ್ತಿಗೆ ನಾವು ಏನೂ ಮಾಡಲ್ಲ, ರೈಟ್? ಅದನ್ನು ನಾವು ಪೈಲಪ್ ಮಾಡಿ 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 ಲಾಸ್ಟಿಗೆ ನಾವು ಡಿಪ್ರೆಷನ್ ಅಥವಾ ಬರ್ನ್ಔಟ್ ಅಂತ ಹೇಳ್ತಾರೆ, ಸ್ಟ್ರೆಸ್ ಅಂತ ಹೇಳ್ತಾರೆ. ಸೊ ಹೇಗೆ ನಾವು ಫಿಸಿಕಲ್ ಹೆಲ್ತಿಗೆ ನಾವು ಹೇಗೆ ಟೈಮ್ ಕೊಡ್ತೀವಿ, ಅದೇ ಥರ ಮೆಂಟಲ್ ಹೆಲ್ತಿಗೂ ಟೈಮ್ ಕೊಡಬೇಕಾಗತ್ತೆ. ಯಾವ ಥರ ಮಾಡ್ಬೋದಪ್ಪ ಮೆಂಟಲ್ ಹೆಲ್ತಿಗೆ? ಏನೇನು ಮಾಡ್ಬೋದು ಅಂದರೆ ಜರ್ನಲಿಂಗ್ ಮಾಡ್ಬೋದು, ಅಥವಾ ನಾವು ಮನೇಲಿ ಬಂದು ನಮ್ಮ ಪಾರ್ಟ್ನರ್ಸ್ ಜೊತೆ ಮಾತಾಡ್ಕೋಬೋದು, ಏನೇನಾಯಿತು ಆಫೀಸಲ್ಲಿ, ಅಥವಾ ನಮ್ಮ ಮನೇಲಿ ಏನಾದರೂ ಸಮಸ್ಯೆ ಆದ್ರೂ ಹೇಳ್ಕೊಬೋದು, ಅಥವಾ ನಾವು ಮೆಡಿಟೇಷನ್ ಮಾಡ್ಬೋದು. ಮೆಡಿಟೇಷನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಏನೇನು, ಸ್ವಲ್ಪ ಕಾಮಾಗಿ ಆಗ್ತೀವಿ ಒಂದು. ಆಮೇಲೆ ಇನ್ನು ಜರ್ನಲಿಂಗಲ್ಲಿ ಏನಾಗುತ್ತೆ ಅಂದರೆ ಸೆಲ್ಫ್ ಅವೇರ್ನೆಸ್ ಬರುತ್ತೆ. ನಂದು ಮಿಸ್ಟೇಕ್ ಅಥವಾ ನಮ್ಮ ಕೊಲೀಗ್ದು ಮಿಸ್ಟೇಕ್ ಅಥವಾ ಬೇರೆಯವ್ರದ್ದು ಮಿಸ್ಟೇಕಾ, ಅಥವಾ ನಾನು ಎಲ್ಲಿ ತಿದ್ಕೋಬೇಕು ಅಥವಾ ಅವ್ರು ತಿದ್ಕೋಬೇಕಂದ್ರೆ ನಾನು ಇಟ್ಸ್ ಓಕೆ, ನಾನು ಏನು ಅದರ ಬಗ್ಗೆ ನಾನು ಚಿಂತೆ ಮಾಡಬೇಕಂತ ಏನಿಲ್ಲ. ಸೊ ನನ್ನ ಕಂಟ್ರೋಲಲ್ಲಿ ಏನಿದೆ ಅದನ್ನೆಲ್ಲ ನಾನು ಮಾಡ್ಬೋದು, ಬೇರೆಯವ್ರ ಕಂಟ್ರೋಲಲ್ಲಿ ಇದ್ದಿದ್ದನ್ನು ನಾನು ಏನೂ ಮಾಡೋಕ್ಕಾಗಲ್ಲ ಅಂತ, ರೈಟ್? ಸೊ ಇವಾಗ ಹೇಗೆ ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ 1/100 ಅವರು ಈಗ ಸುಸೈಡ್ ಮಾಡ್ಕೋತಾ ಇದ್ದಾರೆ. ಸೊ ರೇಷಿಯೋ ಎಷ್ಟೋ ಅದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಲಾರ್ಮಿಂಗ್. ಇವಾಗ ನಾವು ಅದರ ಬಗ್ಗೆ ನಾವು ಹೇಗೆ ಫಿಸಿಕಲ್ ಹೆಲ್ತ್ನ ಇಂಪಾರ್ಟೆನ್ಸ್ ಕೊಡ್ತೀವಿ, ಅದೇ ಥರ ಮೆಂಟಲ್ ಹೆಲ್ತ್ನು ಇಂಪಾರ್ಟೆನ್ಸ್ ಕೊಡಬೇಕು. ಮೆಂಟಲ್ ಹೆಲ್ತ್ ಅಂದರೆ ಇದು ಬರೀ ನಾವು ಸೋಷಲ್ ಮಾತ್ರ ಅಲ್ಲ. ಮೆಂಟಲ್ ಹೆಲ್ತಲ್ಲಿ 3 ಆಸ್ಪೆಕ್ಟ್ಸ್ ಆಗುತ್ತೆ: ಸೋಷಲ್, ಸೈಕಾಲಜಿಕಲ್ ಆ್ಯಂಡ್ ಇಮೋಷ್ನಲ್ ಹೆಲ್ತ್. ಇದು 3 ಇದ್ದರೆ ನಾವು ಹ್ಯಾಪಿಯಾಗಿ ಬ್ಯಾಲೆನ್ಸ್ಡ್ ಆಗಿರ್ತೀವಿ ಅಂತ. ಸೊ ಸೋಷಲ್ ಅಂದರೆ ನಾವು ಇವಾಗ ಹ್ಯೂಮನ್ಸ್, ನಮಗೆ ಹ್ಯೂಮನ್ ಟಚ್ ಇರಬೇಕು, ಅಥವಾ ಹ್ಯೂಮನ್ ಜೊತೆ ನಾವು ಕನೆಕ್ಷನ್ ಇರಬೇಕು, ಮಾತಾಡಬೇಕು, ಅಥವಾ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಬೇಕು. ಅದು ಇಲ್ದಿದ್ರೆ ನಾವೇನಾಗ್ತೀವಿ, ನಾವು ಒಂಥರ ಸ್ಯಾಡ್ ಹಾಕ್ಕೊಂಡು, ಅಥವಾ ನಮಗೆ ಹೇಗೆ ಬೆರಿಬೇಕು ಮನುಷ್ಯರ ಜೊತೆ ಅಂತ ಗೊತ್ತಿರಲ್ಲ. ಸೊ ಅದನ್ನು ಬ್ಯಾಲೆನ್ಸ್ ಆಗಿರಬೇಕು. ಸೈಕಾಲಜಿಕಲ್ ಅಂದರೆ ಬಾಡಿ ಆ್ಯಂಡ್ ಮೈಂಡ್ ಕನೆಕ್ಷನು ಕರೆಕ್ಟ್ ಆಗಿರಬೇಕು. ಸೊ ಇಮೋಷ್ನಲಿ ನಾವು ಹೆಲ್ತಿ ಆಗಿರಬೇಕು. ಸೊ ಎಲ್ಲ ಸ್ಯಾಡು, ಆ್ಯಂಗರು, ಆಲ್ 6 ಇಮೋಷನ್ಸ್ ಆರ್ ಕಾಮನ್, ಎಲ್ಲರಿಗೂ ಅದು ಬಂದೇ ಬರುತ್ತೆ. ಬಟ್ ಅದರಲ್ಲಿ ಬರೀ ಜಾಸ್ತಿನೇ ಸ್ಯಾಡು, ಜಾಸ್ತಿನೇ ಹ್ಯಾಪಿನೆಸ್ ಇಲ್ಲ. ಅದನ್ನು ಬ್ಯಾಲೆನ್ಸ್ ಮಾಡಬೇಕಂದ್ರೆ ನಾವು ಇಮೋಷ್ನಲಿ ಸ್ಟೇಬಲ್ ಆಗಿರಬೇಕು. ಸೊ ಮೆಂಟಲ್ ಹೆಲ್ತ್ ಅಂದರೆ ಇದು 3 ಹೆಲ್ತಿಯಾಗಿ ಇಟ್ಕೊಂಡು ವಿ ಶುಡ್ ಫೀಲ್ ಗುಡ್, ವಿ ಶುಡ್ ಥಿಂಕ್ ಗುಡ್. ಆವಾಗ ನಮ್ಮ ಥಾಟ್ಸೂ ಕರೆಕ್ಟಾಗಿ ಆಗಿರುತ್ತೆ. ಓಕೆ. ಇವಾಗ ಎಷ್ಟೋ ಜನ ಎಮೋಷನಲಿ ಸಿಕ್ಕಾಪಟ್ಟೆ ವೀಕ್ ಇರ್ತಾರೆ. ಒಂದ್ ಸಣ್ಣದು ಮಾತಂದ್ರು ಕೂಡ ಕಣ್ಣೀರ್ ಹಾಕ್ಬಿಡ್ತಾರೆ. ಸೊ ಕೆಲವರು ನೀವು ಎಷ್ಟೇ ಮಾತಾಡಿ ಅವ್ರು ಯಾವತ್ತು ಕಣ್ಣೀರ್ ಹಾಕಲ್ಲ, ವಾಪಸ್ ತಿರುಗಿಸಿ ಹೊಡಿತಾರೆ. ಸೊ ಎಮೋಷನಲಿ ಸ್ಟ್ರಾಂಗ್ ಆಗಿರೋದು, ಎಮೋಷನಲಿ ವೀಕ್ ಆಗಿರೋದು ಸೊ ಎಷ್ಟು ಒಳ್ಳೇದು ಅನ್ಸುತ್ತೆ ನಮ್ಮ ಮೆಂಟಲ್ ಹೆಲ್ತ್ಗೆ? ಹೌದು. ಸೊ ಇವಾಗ ನಾವು ತಿಳ್ಕೊಂತೀವಿ ಹೊರಗಡೆಯಿಂದ, ಓಕೆ ಅವಳು ತುಂಬಾನೇ ಬೋಲ್ಡ್ ಆಗಿದ್ದಾಳೆ ಅಥವಾ ತುಂಬಾ ಓಪನ್ ಆಗಿದ್ದಾಳೆ ಅಂತ. ಸೊ ದೇರ್ ಶುಡ್ ಬಿ ಅ
ಬೌಂಡ್ರೀಸ್ ಆಯ್ತಾ. ಸೊ ನಾವು ಓವರ್ ಆಗಿ ಓಪನ್ ಆಗಿರಕ್ಕೂ ಆಗಲ್ಲ, ಯಾಕಂದ್ರೆ ನಾವು ನಮ್ಮ ಕೊಲೀಗ್ಸ್ ಹತ್ರ ಇರ್ಬೇಕು, ಎಷ್ಟು ಬೇಕು ನಾವು ಅಷ್ಟೇನೆ ಪ್ರೊಫೆಷ್ನಲ್ ಆಗಿರ್ಬೇಕು, ರೈಟ್. ಸೊ ನಾವು ಬಾಸ್ ತರ ಆಡಂಗೂ ಇಲ್ಲ ನಮ್ಮ ಕೊಲೀಗ್ಸ್ ಜೊತೆ, ರೈಟ್. ಸೊ ನಾವು ಎಷ್ಟು ಬೇಕೋ ಅಷ್ಟೇನೆ ಇರಬೇಕು. ಬಟ್ ನಮಗೆ ಏನಾದ್ರು ತಪ್ಪು ಅನ್ಸಿದಾಗ ನಾವು ಪೊಲೈಟ್ ಆಗಿ ಕೇಳ್ಬೋದು, ಯಾರ ಹತ್ರ ಕೇಳಬೇಕು ಅವ್ರ ಹತ್ರನೇ ಹೋಗಿ ಕೇಳ್ಬೋದು. ಬಟ್ ನಾವುಗೆ ಯಾವಾಗ ಬೌಂಡ್ರೀಸ್ ಬೇಕು, ಯಾವಾಗ ನೋ ಹೇಳಬೇಕು ಅದನ್ನೆಲ್ಲ ನಮಗೆ ಗೊತ್ತಿರಬೇಕು. ಆಮೇಲೆ ಇನ್ನೊಂದ್ಸತಿ ನಾವು ಸುಮ್ಮನೆ ಬರೀ ನಮ್ಮಾಗೆ ಸಫರ್ ಮಾಡ್ಕೊಂಡು ನಾವಾಗೆ ಅಳ್ಕೊಂಡು ನಾವೇ ಎಸ್ಯೂಮ್ ಮಾಡ್ಬೋದು, ಅವಳು ಹೆಂಗೆ ತಿಳ್ಕೊಂಡ್ಲೇನೋ ಅವ್ರು ಹಂಗೆ ತಿಳ್ಕೊಂಡ್ರಂತ, ಅದು ರಾಂಗ್, ರೈಟ್. ಸೊ ನಮಗೆ ಏನಾದ್ರು ತಪ್ಪು ಅನಿಸಿದ್ರೆ ನಾವು ಓಪನ್ ಆಗಿ ಕೇಳಬೇಕು. ಸೊ ಅವ್ರಿಗೆ ಗೊತ್ತಾಗಿರಲ್ಲ ನಮಗೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂತ, ಅವ್ರು ಬೇರೆಯವರಿಗೂ ಗೊತ್ತಿರಲ್ಲ, ರೈಟ್. ಸೊ ನಮಗೆ ಏನು ಬೇಕು, ಅಥವಾ ನಮಗೆ ಏನಾದ್ರು ಮಿಸ್ಟೇಕ್ ಅನಿಸ್ತೋ, ಅಥವಾ ನಮಗೆ ಒಂದು ಪರ್ಮಿಷನ್ ಬೇಕಾ, ಅಥವಾ ನಮಗೆ ಆ ಟೈಮ್ ಬೇಕಾಗಿರುತ್ತೋ, ಅಥವಾ ಏನೋ ನೆಗೋಷಿಯೇಷನ್ ಮಾಡಬೇಕು ಅಂದ್ರೆ ನಾವು ಓಪನ್ ಆಗಿ ಕೇಳಬೇಕು. ಇಲ್ದಿದ್ರೆ ಬೇರೆಯವರಿಗೂ ಅವರೇ ಎಸ್ಯೂಮ್ ಮಾಡಿಕೊಂಡು ಅವರೇ ಮೇಲೆ ಬರ್ತಾ ಇರ್ತಾರೆ. ನಾವು ಓಪನ್ ಆಗಿರಲ್ಲ ಅಂದರೆ ನಮಗೆ ಎಲ್ಲೂ ಪೊಸಿಷನ್ ಸಿಕ್ಕಲ್ಲ. ಮನೇಲಾಗಿರಲಿ, ಆಫೀಸಲ್ಲಾಗಿರಲಿ, ನಮ್ಮ ಮಕ್ಕಳ ಜೊತೆ ಆಗಿರಲಿ, ನಾವು ಕೇಳಿಲ್ಲ, ನಾವು ಓಪನ್ ಆಗಿ ಕಮ್ಯುನಿಕೇಶನ್ ಮಾಡಿಲ್ದಿದ್ರೆ ಅವರು ಅವರಾಗೇನೆ ಒಂದು ಎಸಾಮ್ ಮಾಡಿಕೊಂಡು ಅವ್ರಿಗೆ ಹೆಂಗ್ ಬೇಕೋ ಆ ಥರ ಮಾಡ್ತಾರೆ. ಸೊ ಓಪನ್ ಆಗಿ ಇರಬೇಕು, ಬೌಂಡ್ರೀಸು ಇರಬೇಕು, ನೋ ಹೇಳೋಕ್ಕೂ ಗೊತ್ತಿರಬೇಕು. ಓಕೆ. ಇವಾಗ ನಾನು ಎಮೋಷನಲಿ ನಾನು ವೀಕ್ ಇದೀನಾ ಸ್ಟ್ರಾಂಗ್ ಇದೀನಾ ನಂಗೆ ಗೊತ್ತಿಲ್ಲ. ಸೊ ಏನೇನು ಸಿಂಪ್ಟಮ್ ಇರುತ್ತೆ, ಎಮೋಷನಲಿ ವೀಕ್ ಇರೋರು ಏನೇನು ಮಾತಾಡ್ಬೋದು, ಆ ಸಂಭಾಷಣೆಗಳಲ್ಲಿ ಬಳಸುವಂತ ಪದ ಬಳಕೆ ಹೇಗಿರುತ್ತೆ? ಓಕೆ. ಸೊ ಇವಾಗ ಇಮೋಷ್ನಲಿ ವೀಕ್ ಇರೋರು, ಓಕೆ ನನಗೆ ಅವರು ಗೊತ್ತೇ ಇಲ್ಲ ನನಗೆ, ಅಥವಾ ನೀವೇ ಡಿಸಿಷನ್ ತಗೊಳ್ಳಿ, ನನಗೆ ಡಿಸಿಷನ್ ಮೇಕಿಂಗ್ ಅವರು ತುಂಬಾನೇ ಕನ್ಫ್ಯೂಷನ್ ಇರ್ತಾರೆ. ಆಮೇಲೆ ಎಲ್ಲಿ ನಾನು ಅವರಿಗೆ ನೋ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೇನೋ ಅಂತ. ಆಮೇಲೆ ಎಂಡ್ ಆಫ್ ದ ಡೇ ಅವ್ರಿಗೆ ಅನ್ಸುತ್ತೆ, ಅಯ್ಯೋ ನಾನು ಕೇಳಬೇಕಿತ್ತು, ಅವಳು ತುಂಬ ಡಾಮಿನೇಟಿಂಗ್, ಅವಳಿಗೆ ಎಲ್ಲ ಬೇಕು ಅಂತ. ಬಟ್ ಒಳಗೊಳಗೆ ಅವ್ರು ಸಫರ್ ಮಾಡ್ತಾರೆ, ಬಟ್ ಅವರು ನೋ ಹೇಳಕ್ಕೆ ಅವ್ರಿಗೆ ಇಷ್ಟಪಡಲ್ಲ. ಆಮೇಲೆ ಇನ್ನೊಬ್ರು ಏನು ತಿಳ್ಕೊತಾರೆ ಅಂದರೆ, ಓಕೆ ನಾನು ಇವಾಗ ನೋ ಹೇಳಿದ್ರೆ ಅವರಿಗೆ ಬೇಜಾರಾಗ್ಬೋದು, ಅಥವಾ ಇವತ್ತು ಇನ್ನೊಂದು ವಾರ ನಾವು ಅವಳಿಗೆ ಚಾನ್ಸ್ ಕೊಡ್ಬೋದು, ಆಮೇಲೆ ನಾನು ಚಾನ್ಸ್ ತಗೋತೀನಿ. ಅಥವಾ ಅವ್ರು ತಿಳ್ಕೊತಾರೆ, ಓಕೆ ನಾನು ಅವಳು ಹೊಸಬ್ಳು ಬಂದಿದ್ದಾಳೆ, ಸೊ ಅವಳಿಗೆ ಚಾನ್ಸ್ ಕೊಡೋಣ ಅಂತ. ಬಟ್ ಎಂಡ್ ಆಫ್ ದ ಡೇ, ಸೊ ನೀವು ಈ ಪ್ರೊಫೆಷ್ನಲ್ ಲೈಫಲ್ಲಿ ಎಲ್ಲ ಚಾನ್ಸು ಕೊಡೋಕ್ಕಾಗಲ್ಲ ಬೇರೆಯವರಿಗೆ. ಸೊ ನಮಗೂ ಅದು ಬ್ಯಾಲೆನ್ಸ್ ಆಗಿರ್ಬೇಕು, ಇಲ್ದಿದ್ರೆ ನಿಮ್ಮ ಕೆಲಸನೇ ಇದರಲ್ಲಿ ಇರ್ತಾರೆ, ರಿಸ್ಕಲ್ಲಿರುತ್ತೆ. ಸೊ ಇಮೋಷ್ನಲಿ ಅವರು ವೀಕ್ ಇರೋರು ಏನು ಮಾಡ್ತಾರೆ ಅಂದರೆ, ಆಲ್ವೇಸ್ ಬೇರೆಯವರಿಗೆ ಡಿಸಿಷನ್ ಕೊಡ್ತಾರೆ, ಅಥವಾ ಬೇರೆಯವರಿಗೇನೆ ಅವರಾಗೇನೆ ಬೇರೆಯವ್ರ ಒಪಿನಿಯನ್ ತಗೊಳ್ಳಿ ಅಂತ ಕೊಡ್ತಾರೆ. ಆಮೇಲೆ ಬೇರೆಯವರಿಗೇನೆ ಅದು ಚಾನ್ಸ್ ಕೊಡ್ತಾರೆ, ಬಿಟ್ರೆ ಅವ್ರಿಗೆ ಚಾನ್ಸ್ ತಗೊಳಲ್ಲ ಅವರು. ಅಂದ್ರೆ ಅವರಿಗೆ ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಿಕ್ ಬರಲ್ಲ, ಭಯ ಪಡ್ತಾರೆ. ಕರೆಕ್ಟ್. ಸೊ ಅಂಥವ್ರನ್ನ ನಾವು ಎಮೋಷನಲಿ ವೀಕ್ ಇದ್ದಾರೆ ಅಂತ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಅವ್ರಿಗೆ ಮೋಸ್ಟ್ಲಿ ಪ್ರೀವಿಯಸ್ಲಿ ಏನೋ ಆಫೀಸಲ್ಲಿ ಏನೋ ಆಗಿರ್ಬೋದು, ಅವರೇ ಡಿಸಿಷನ್ ತಗೊಂಡು ಏನೋ ತಪ್ಪಾಗಿರ್ಬೋದು, ಅಥವಾ ಮನೇಲಿ ಅವ್ರು ಡಿಸಿಷನ್ನೇ ತಗೊಳಲ್ಲ, ಏನೋ ಬೇರೆಯವರೇ ತಗೋತಾರೆ. ಸೊ ಅವ್ರು ಒಂದೊಂದ್ಸತಿ ಡಿಸಿಷನ್ ತಗೊಂಡು ಒಂದೊಂದ್ಸತಿ ರಾಂಗ್ ಆಗಿರ್ಬೋದು, ಯಾವುದೋ ಒಂದು 10ರಲ್ಲಿ ಒಂದು ರಾಂಗ್ ಆಗಿರೋ, ಬಟ್ ದೇ ಫೀಲ್ ಓಕೆ ನಾನು ಎಲ್ಲದೂ ರಾಂಗ್ ತಗೊಂತೀನೇನೋ ಡಿಸಿಷನ್ ಅಂತ. ಸೊ ಅವರು ಒಂಥರ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ, ಬಿಟ್ರೆ ಲೈಕ್ ಟ್ರೈ ಮಾಡಕ್ ನೋಡಲ್ಲ. ಅಂದ್ರೆ ನಾವು ಎಮೋಷನಲಿ ವೀಕ್ ಆಗಿದ್ದೀವಿ ಅನ್ನೋದಕ್ಕೆ ನಮ್ಮ ಪೇರೆಂಟ್ಸು ಕಾರಣ ಆಗ್ತಾರ. ಈಗ ನಾವು ಡಿಸಿಷನ್ ತಗೊಳಕ್ಕೆ ಬಿಡಲ್ಲ, ಚಿಕ್ಕ ವಯಸ್ಸಿಂದ ಮಕ್ಕಳ ಎಲ್ಲ ವಿಚಾರಗಳಿಗೂ ಪೇರೆಂಟ್ಸೇ ಡಿಸಿಷನ್ ತಗೋತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಅವರೇ ಡಿಸಿಷನ್ ತಗೊಳಕ್ ಶುರು ಮಾಡಿ ಮಕ್ಕಳಿಗೆ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲದೆ ಅವ್ರನ್ನೇ ವೀಕ್ ಮಾಡ್ಬಿಡ್ತಾರ. ಡೆಫಿನೆಟ್ಲಿ, ಯಾಕಂದ್ರೆ ಎನ್ವೈರ್ಮೆಂಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಪೇರೆಂಟ್ಸ್ ಆಗಿರ್ಲಿ, ಅಥವಾ ಪೇರೆಂಟ್ಸ್ ತಿಳ್ಕೊಂತಾರೆ ಅವಳು ಸಣ್ಣವಳು, ಇನ್ನು ಡಿಸಿಷನ್ ಮಾಡಕ್ ಬರಲ್ಲ, ಅಥವಾ ಅವಳು ಕೆರಿಯರಲ್ಲೂ ಅವಳಿಗೆ ಏನೋ ಒಂದು ಮಾರ್ಕ್ಸ್ ಕಡಿಮೆ ಬಂತು ಅಂತ ಅವರೇ ಒಂದು ಡಿಸಿಷನ್ ತಗೊಬರ್ತಾರೆ. ಸೊ ಅವಳ ಆಪ್ಟಿಟ್ಯೂಡ್ ಟೆಸ್ಟ್ ನೋಡ್ದೇನೆ, ಅಥವಾ ಅವಳ ಇಂಟ್ರೆಸ್ಟ್ ನೋಡ್ದೇನೆ ಅವರೇ ಎಲ್ಲ ಡಿಸಿಷನ್ ತಗೋತಾರೆ. ಸೊ ಅವ್ರಿಗೆ ಏನಾದ್ರು ಮಗು ವಾಯ್ಸ್ ಔಟ್ ಮಾಡಿದ್ರು ಪೇರೆಂಟ್ಸ್ ತಿಳ್ಕೊಂತಾರೆ, ಓಕೆ ಅವಳು ಸಣ್ಣವಳು, ಅವಳು ಗೊತ್ತಿಲ್ಲ, ಅವಳು ಯಾರೋ ಫ್ರೆಂಡ್ಸ್ ಹೇಳಿದ್ರು, ಅಥವಾ ಯಾರೋ ಅವರ ಒಂದು ಸಿಬ್ಲಿಂಗ್ಸ್ ಹೇಳಿದ್ರು, ಅಥವಾ ಅವ್ರ ಕಸಿನ್ಸ್ ಹೇಳಿದ್ರು ಅಂತ ಅವಳು ಡಿಸಿಷನ್ ತಗೋತಾ ಇದ್ದಾಳೆ. ಸೊ ನಾವಾಗೇನೆ ಅವಳು ಎಲ್ಲದನ್ನು ಡಿಸಿಷನ್ ಮಾಡ್ಕೋಬೇಕು ಅಂತ ಆ ಥರ ಮಾಡ್ತಾರೆ. ಬಟ್ ಅದು ಎಫೆಕ್ಟ್ ಆಗ್ತಾ ಇರುತ್ತೆ. ಈವನ್ ಡ್ರೆಸ್ ಹಾಕೋದ್ರಲ್ಲಿ ಆಗಿರ್ಲಿ, ಅಥವಾ ಫಂಕ್ಷನಿಗೆ ನಾವು ಹೋಗ್ಬೇಕಾ ಬೇಡ ಅಂದ್ರೂ ಅಮ್ಮಂದಿರೇ ಡಿಸೈಡ್ ಮಾಡ್ತಾರೆ, ಅಥವಾ ರೆಡಿ ಮಾಡ್ಬೇಕಾಗುತ್ತೆ, ಯಾವ ಬಟ್ಟೆ ಹಾಕೋಬೇಕು, ಯಾವ ಜ್ಯುವೆಲ್ರಿ ಹಾಕ್ಬೇಕು ಎಲ್ಲ ಅವರೇ ಹೇಳ್ತಾರೆ. ಸೊ ಒಂದೊಂದ್ಸತಿ ರಾಂಗ್ ಆದ್ರೂ ಪರವಾಗಿಲ್ಲ, ನಾವು ಡಿಸಿಷನ್ ಮಾಡಕ್ಕೆ ಅಥವಾ ಅವ್ರದ್ದು ವಾಯ್ಸ್ ನಾವು ಅವರು ಒಪಿನಿಯನ್ ಅವ್ರಿಗೆ ಬಿಡ್ದಿಲ್ದಿದ್ರೆ ಅವರು ಯಾವಾಗಲೂ ಕಲಿಯಲ್ಲ. ಸೊ ಮನೇಲಿ ತಪ್ಪು ಮಾಡಿದ್ರು ಪರವಾಗಿಲ್ಲ, ಬಟ್ ಹೊರಗಡೆ ತಪ್ಪು ಮಾಡಿದ್ರೆ ಅವ್ರನ್ನ ಏನ್ ತಿಳ್ಕೊತಾರೆ, ಅವ್ರು ವೀಕ್, ಗೊತ್ತಿಲ್ಲ, ಅಥವಾ ಪ್ರೊಫೆಷನಲಿ ಸ್ಟ್ರಾಂಗ್ ಇಲ್ಲ ಅವರು ಅವರ ಟೆಕ್ನಾಲಜಿಲಿ ಅಥವಾ ಅವರ ಕೆಲಸದಲ್ಲಿ ಅಂತ ಅವ್ರಿಗೆ ನಾವು ಅವ್ರನ್ನ ಜಡ್ಜ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಅವ್ರಿಗೆ ಕೆಪಾಸಿಟಿನೂ ಹಂಗಿರುತ್ತೆ. ಸೊ ಅವ್ರ ಕಾನ್ಫಿಡೆಂಟು ಡೌನ್ ಆಗ್ತಾ ಬರುತ್ತೆ.
ಓಕೆ. ಇನ್ನು ಎಮೋಷನಲಿ ಸ್ಟ್ರಾಂಗ್ ಇದೀವಿ ಅಂತಂದಾಗ ಅವ್ರು ಹೆಂಗ್ ಮಾತಾಡ್ತಾರೆ? ಅವ್ರ ಬಿಹೇವಿಯರ್‌ಗಳು, ಸೈನ್ಸ್ ಏನಿರುತ್ತೆ? ಓಕೆ. ಇಮೋಷನಲಿ ಸ್ಟ್ರಾಂಗ್ ಇರೋರು ಮೇಜರ್ಲಿ ಅವ್ರು ಕಾನ್ಫಿಡೆಂಟ್ ಆಗಿರ್ತಾರೆ. ಹ್ಮ್. ಓಕೆ. ಸೊ ಕಾನ್ಫಿಡೆಂಟ್ ಅವ್ರಿಗೆ ಒಂದೊಂದ್ಸತಿ ಗೊತ್ತಿಲ್ದಿದ್ರೂನು ಬಟ್ ಅವ್ರು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ. ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಹ್ಮ್. ಆಮೇಲೆ ಎಲ್ಲಾದ್ರೂ ಬೇರೆಯವರು ಅವ್ರು ಹೇಳಿದ್ ನೀನ್ ತಪ್ಪು ಅಂದ್ರೂನು ಆರ್ಗ್ಯೂ ಮಾಡ್ತಾರೆ. ಓಕೆ. ಹಿಂಗಲ್ಲ ಹಂಗಲ್ಲ ಕಮ್ಯುನಿಕೇಶನ್ ಮಾಡ್ಬಿಟ್ಟು ಓಕೆ ಎಲ್ಲರೂ ಅವರು ಲೂಸ್ ಆದ್ರೂನು ಇಟ್ಸ್ ಓಕೆ. ದೇ ವಿಲ್ ಕಮ್ ಟು ಅ ಕನ್ಕ್ಲೂಷನ್ ಓಕೆ ನಂದೇನೋ ತಪ್ಪಿತ್ತೇನೋ ಅಥವಾ ಹಿಂಗಲ್ಲ ಹಂಗಂತ ಲಾಸ್ಟ್‌ಗೆ ಕರೆಕ್ಟ್ ಆಗಿ ಕನ್ಕ್ಲೂಡ್ ಮಾಡ್ತಾರೆ. ಆಮೇಲೆ ಇಮೋಷನಲಿ ಸ್ಟ್ರಾಂಗ್ ಇರೋರು ಏನ್ ಮಾಡ್ತಾರೆ ದೇ ಡೋಂಟ್ ವರಿ ಅಬೌಟ್ ಫೇಲಿಯರ್. ದೇ ಡೋಂಟ್ ವರಿ ಅಬೌಟ್ ಯಾಕೋ ಅವಳು ಜಡ್ಜ್ ಮಾಡ್ತಾಳೇನೋ ಅವ್ರು ಟ್ರೈ ಮಾಡ್ತಾ ಇರ್ತಾರೆ. ಹ್ಮ್. ಸೊ ತಪ್ಪಾದ್ರೂ ಪರವಾಗಿಲ್ಲ ನಾನು ಟ್ರೈ ಮಾಡ್ತೀನಿ. ನಾನು ಹೋಗಿ ಇವಾಗ ಯಾರೋ ಮಾತಾಡ್ಬೇಕು ಅಂದಾಗ ಯಾವ್ದೊಂದು ಸ್ಟೇಜ್ ಮೇಲೆ ನಾನು ಮಾತಾಡ್ತೀನಿ ಹೋಗಿ ತಪ್ಪಾದ್ರೂ ಪರವಾಗಿಲ್ಲ. ಸೊ ದೇಲ್ ಬಿ ಮೋರ್ ಕಾನ್ಫಿಡೆಂಟ್, ದೇಲ್ ಬಿ ಮೋರ್ ಬೇರೆಯವ್ರ ಒಪಿನಿಯನ್ ತಗೊಂತಾರೆ. ಏನಾದ್ರು ಫೀಡ್ಬ್ಯಾಕ್ ಈಗ ಫೀಡ್ಬ್ಯಾಕ್ ಯಾರೋ ಕೊಟ್ಟಾಗ ಅವ್ರು ಕರೆಕ್ಟಾಗಿ ಕೊಟ್ಟರು ತಪ್ಪ ಇದ್ರೂನು ಅಥವಾ ರಾಂಗ್ ಇದು ಸರಿ ಇದ್ರೂನು ಅವ್ರನ್ನ ಪಾಸಿಟಿವ್ ಆಗಿ ಫೀಡ್ಬ್ಯಾಕ್ ತಗೋತಾರೆ. ನಂದೇನಾದ್ರು ಪ್ರಾಬ್ಲಮ್ ಇದ್ರೆ ನಾನು ಕರೆಕ್ಟ್ ಮಾಡ್ತೀನಿ ಅಂತ. ಹ್ಮ್. ಸೊ ಅವರು ಓಪನ್ ಮೈಂಡೆಡ್ ಆಗಿರ್ತಾರೆ ಒಂದು. ಸೆಕೆಂಡ್ ಏನಂದ್ರೆ ಕಾನ್ಫಿಡೆಂಟ್ ಆಗಿರ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಅವ್ರಿಗೆ ಏನಾದ್ರೂ ತಪ್ಪಾಯ್ತೋ ಬೇರೆಯವ್ರ ಸಜೆಷನ್ಸ್ ಫೀಡ್ಬ್ಯಾಕ್ ಅವರು ಓಪನ್ ಆಗಿ ತಗೋತಾರೆ. ಓಕೆ. ಆಮೇಲೆ ಇವಾಗ ಒತ್ತಡ ಅಂದ್ರೆ ಪ್ರೆಷರ್ ಅಂತ ನಾವೇನ್ ಕರಿತೀವಿ, ಆ ಸ್ಟ್ರೆಸ್ ಅನ್ನೋದು ನಮ್ಮ ಮಾನಸಿಕ ಸಂತೋಷವನ್ನ ಹಾಳು ಮಾಡುತ್ತಾ? ಯಾ ಡೆಫಿನೆಟ್ಲಿ ಬಿಕಾಸ್ ಇವಾಗ ನಾವೆಲ್ಲರೂ ಸ್ಟ್ರೆಸ್ ಅಂತೀವಿ. ಸೊ ಹ್ಮ್. ಸ್ಟ್ರೆಸ್ ಇರಲೇಬೇಕು. ಇವಾಗ ಕೆಲಸದಲ್ಲಿ ನಾವು ಆಫೀಸಲ್ಲಿ ಸ್ಟ್ರೆಸ್ ಇಲ್ದಿದ್ರೆ ನಮ್ಮ ಕಂಪನಿನೇ ಮುಚ್ಚಬೇಕಾಗತ್ತೆ ರೈಟ್. ಸೊ ಒಂದು ಸ್ಟ್ರೆಸ್ ಒಂದು ಟಾರ್ಗೆಟ್ ಅಂತ ಇದ್ದೇ ಇರುತ್ತೆ. ಬಟ್ ನಾವು ಏನ್ ಮಾಡ್ಬೇಕು ನಮಗೆ ಬ್ಯಾಲೆನ್ಸ್ ಮಾಡಕ್ ಗೊತ್ತಿರಬೇಕು. ಸೊ ಹ್ಮ್. ಆಫೀಸು ಪ್ಲಸ್ ಮನೆ ಮತ್ತೆ ನಮ್ಮ ಕೊಲೀಗ್ ಜೊತೆ ಹೇಗಿರ್ಬೇಕು. ಆಮೇಲೆ ನಾವು ನಮ್ಮ ಆ ಕೆಲಸದಲ್ಲಿ ನಮಗೆ ಸ್ವಲ್ಪ ಏನೋ ಗೊತ್ತಿಲ್ಲ ಅಂದ್ರೆ ನಾವು ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗ್ತದೆ. ಸೊ ಅದ್ರ ಪ್ರಕಾರ ನಾವು ಕೋರ್ಸಸ್ ಸೇರ್ಬೋದು ಅಥವಾ ನಾವು ಮನೇಲಿ ಹೋಗಿ ಸ್ವಲ್ಪ ರೀಡಿಂಗ್ ಮಾಡ್ಕೊಂಡು ನಾವು ಸ್ವಲ್ಪ ಸ್ಕಿಲ್ನ ಬ್ರಷ್ ಅಪ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ದಿದ್ರೆ ನಮಗೆ ನಮ್ಮ ನಮ್ಮ ಕೆಲಸಕ್ಕೇನೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ನಾವು ಮೇಲೆ ಬರ್ಬೇಕಂತ.